ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಅದರ ಪರಿಣಾಮವಾಗಿ ಆ ಎಲ್ಲ ಆದರ್ಶಗಳನ್ನು ಸಂವಿಧಾನದ ಅಡಿಯಲ್ಲಿ ಜಾರಿಗೆ ತಂದಿರ್ತಕ್ಕಂಥವರು ಮನಮೋಹನ್ ಸಿಂಗ್ ರವರು ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಅವರಿಗಾಗಲೇ ಇಡೀ ದೇಶದಲ್ಲಿ ಆರ್ಥಿಕ ತಜ್ಞರಾಗಿ ಆರ್ಥಿಕ ವ್ಯವಸ್ಥೆಗೆ ಭದ್ರವಾದಂಥ ಬುನಾದಿಯನ್ನು ಹಾಕಿಕೊಟ್ಟಂಥವರು ಮನಮೋಹನ್ ಸಿಂಗ್ ರವರು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಆರ್ಥಿಕ ವ್ಯವಸ್ಥೆ ಭಾರತ ದೇಶದಲ್ಲಿ ಸುಭದ್ರವಾಗಿದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ರವರ ತ್ಯಾಗ, ಪರಿಶ್ರಮ. ಅವರೇನಿವತ್ತು ಬಡವರನ್ನ ಬರೀ ಆರ್ಥಿಕ ತಜ್ಞರಾಗಿ ಹೈಟೆಕ್ ಅಷ್ಟೇ ಅಲ್ಲ, ಬಡವರಿಗೂ ಕೂಡ ಈ ಒಂದು ನರೇಗಾ ಯೋಜನೆಯ ಮೂಲಕ ನರ್ಮ ಯೋಜನೆ ನಗರ ಪ್ರದೇಶಗಳಿಗೂ ಕೂಡ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು. ನರೇಗಾ ಯೋಜನೆಯ ಮೂಲಕ ಹಳ್ಳಿಗಳಲ್ಲಿ ಊಟ ಇಲ್ಲತಕ್ಕಂಥ ಬಡವರೇ ಕೂಲಿ ಕಾರ್ಮಿಕರಿಗೆ ಪ್ರತಿನಿತ್ಯ ಕೂಲಿ ಕೆಲಸ ಕಾಯಕ ಮಾಡಿ ಊಟ ಮಾಡ್ತಕ್ಕಂಥದ್ದನ್ನ ಜಾರಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಬಡವರಿಗೆ ಎಷ್ಟು ಜನಕ್ಕೆ ಅವರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇಡೀ ದೇಶ ಇವತ್ತು ಅವ್ರನ್ನ ನೆನೆಸ್ತಾ ಇದೆ. ಅಧ್ಯಕ್ಷರೇ, ಅದು ಶಿಕ್ಷಣ ಕ್ಷೇತ್ರಕ್ಕಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ದೇಶದ ಒಂದು ಹೆಗ್ಗುರುತನ್ನು, ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲೇ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅಧ್ಯಕ್ಷರೇ, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಅಭಿವೃದ್ಧಿಯನ್ನು ಕೊಟ್ಟು ಅಡಿಗಲ್ಲನ್ನು ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಇಡೀ ದೇಶದ ಜನತೆ ಅವರಿಗೆ ಸಂತಾಪವನ್ನು ಸೂಚಿಸುತ್ತೆ, ಗೌರವವನ್ನು ಸಲ್ಲಿಸುತ್ತೆ. ಅದೇ ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಆತ್ಮಪೂರ್ವಕವಾಗಿ ಗೌರವಪೂರ್ವಕ ಸಂತಾಪವನ್ನು ಸಲ್ಲಿಸ್ತಾ ಅಧ್ಯಕ್ಷರೇ, ನಮ್ಮ ಜಯವಾಣಿ ಮಂಚೇಗೌಡರು, ಮದ್ದೂರಿನವರು ಮಂಚೇಗೌಡರು ಮಂಡ್ಯ ಜಿಲ್ಲೆಯ ಒಬ್ಬ ದೊಡ್ಡ ನಾಯಕರು. ಅವರ ಶ್ರೀಮತಿಯವರು ಜಯವಾಣಿ ಮಂಚೇಗೌಡರು. ಅವ್ರು ನಿಧನರಾದಂಥ ಜಯವಾಣಿ ಮಂಚೇಗೌಡರು ಅಧ್ಯಕ್ಷರೇ ಶಾಸಕರಾಗಿ ನಮ್ಗೆ ಹತ್ತಿರದವರು. ಅವ್ರ ಮಗ ಮಹೇಶ್ ಚಂದ್ರ ಅವರು ಕೂಡ ಶಾಸಕರಾಗಿದ್ದರು. ಇನ್ನೊಬ್ಬ ಮಗ ಸ್ವರೂಪ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಇಷ್ಟೆಲ್ಲ ಅವ್ರ ಮಕ್ಕಳಿದ್ರೂ ಕೂಡ ಸರಳವಾದಂಥ ಮಹಿಳೆಯರಿಗೆ ಒಂದು ಆದರ್ಶ ಮಹಿಳೆಯಾಗಿ ಈ ಜನಸೇವೆಯನ್ನು ಮಾಡಿದಂಥವರು ಜಯವಾಣಿ ಮಂಚೇಗೌಡರು ಅಧ್ಯಕ್ಷರೇ. ಅವರ ಆತ್ಮಕ್ಕೂ ಕೂಡ ನಾನು ಚಿರಶಾಂತಿಯನ್ನು ಕೋರ್ತೇನೆ. ಶ್ರೀನಿವಾಸ್ ಅವರು ದೊಡ್ಡ ನೇರವಾಗಿ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದಂಥ ಒಬ್ಬ ದೊಡ್ಡ ನಾಯಕ. ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ನಮ್ಮ ದೇವೇಗೌಡರು ಜನತಾ ಪಕ್ಷ ಜನತಾದಳ ನಮ್ಮ ಜೊತೆ ಇದ್ರು. ಶ್ರೀನಿವಾಸ್ ಅವರು ಅತ್ಯಂತ ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಒಬ್ಬ ನಾಯಕರು. ಅವರ ಆತ್ಮಕ್ಕೂ ಕೂಡ ನಾವು ಚಿರಶಾಂತಿಯನ್ನು ಕೋರ್ತಾ ಅಧ್ಯಕ್ಷರೇ. ಅದೇ ರೀತಿ ಶ್ಯಾಮ್ ಬೆನ್ಗಲ್ರವರು, ನಾ ಡಿಸೋಜರ್ ಅವರು, ಸುಕ್ರಿ ಬೊಮ್ಮೇಗೌಡರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದಂಥದ್ದು. ಅವರೆಲ್ಲರ ಸೇವೆಯನ್ನು ಸ್ಮರಿಸಿ ಇವತ್ತು ನಾನು ಕೂಡ ಅವರಿಗೆ ಸಂತಾಪ ಸೂಚನೆಯನ್ನು ಮಾಡಿ ತಮಗೆ ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್, ನಾನು ಕೃಷಿಕ, ಅವ್ರು ಕೊಟ್ಟಿರ್ತಕ್ಕಂಥ ನರೇಗಾ ಯೋಜನೆಯಲ್ಲಿ ರೈತರು ತೋಟಗಾರಿಕೆ ಮಾಡ್ತಕ್ಕಂಥದ್ದು ಇರ್ಬೋದು, ಕೂಲಿ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಅದನ್ನು ಬಿಟ್ಟರೆ ಯಾವುದೇ ಅಭಿವೃದ್ಧಿಗೆ ಅನುದಾನ ಇಲ್ಲ. ಒಂದೇ ಒಂದು ಮಾತು ಅಧ್ಯಕ್ಷರೇ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಗರದಿಂದ ಹಳ್ಳಿಗಳಿಂದ ನಗರಕ್ಕೆ ಬರ್ತಾ ಇದ್ದಾರೆ, ಅದಕ್ಕೆ CSR ಫಂಡಲ್ಲಿ ಎಲ್ಲ ಶಾಲೆಗಳು ಕೊಡ್ತಾ ಇದ್ದೀವಿ ಅಂತೇಳಿ. ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳವರು ಅವರವ್ರ ಕ್ಷೇತ್ರದಲ್ಲಿ ಭೂಮಿ ಉಪಯೋಗಿಸ್ಕೊಂಡಿದ್ದಾರೆ, ಅಲ್ಲೇ ಶಾಲೆಗಳನ್ನ ಕಟ್ಟತಕ್ಕಂಥ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತಿ ಇದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ. ಈಗ ಆಯ್ತು, ಈಗ ನೆಕ್ಸ್ಟ್ HK ಪಟೇಲ್ ಅವರು, ನೆಕ್ಸ್ಟ್ ಆರೋಗ್ಯ ಜಾನೇಂದ್ರ ಚಲಸ್ವಾಮಿ. ಈಗ ಏನಾಗಿದೆ ಅಂತ ಇಲ್ಲಿ 2 ಗಂಟೆ 10 ಆಯಿತು. ಈಗ ಕೊಟ್ಟವರೇ ಕೇಳಿ 7 ಜನ ಇದ್ದಾರೆ, ಮತ್ತೆ BS ಇದೆ. ಸೊ ಆದಷ್ಟು ಬೇಗ ಅದನ್ನು ಮುಗಿಸಿ. HK ಪಟೇಲ್ ನೆಕ್ಸ್ಟ್ ಆರೋಗ್ಯ ಜಾನೇಂದ್ರ, ಆದಷ್ಟು 2 minutes. ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನಾನು ಬೆಂಬಲಿಸ್ತಾ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಅಗಲುವಿಕೆ ನಮ್ಮ ದೇಶಕ್ಕೆ
ಬಹುದೊಡ್ಡ ಹಾನಿ. ಡಾಕ್ಟರ್ ಮನಮೋಹನ್ ಸಿಂಗ್ ಒಬ್ಬ ವ್ಯಕ್ತಿ ಆಗಿರಲಿಲ್ಲ, ಅವರೊಂದು ಶಕ್ತಿಯಾಗಿದ್ದರು. ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯವನ್ನು ತಂದುಕೊಟ್ರು. ರಾಷ್ಟ್ರಪಿತ ಅನ್ನುವ ನಾಮಾಂಕಿತದಿಂದನೇ ಇವತ್ತು ಅವರು ಜಗತ್ತಿನಲ್ಲಿ ಬೆಳಗ್ತಾ ಇದ್ದಾರೆ. ರಾಜಕೀಯ ಸ್ವಾತಂತ್ರ್ಯವನ್ನು ಮಹಾತ್ಮ ಗಾಂಧೀಜಿಯವರು ತಂದುಕೊಟ್ಟಿದ್ರೆ, ಮಾನ್ಯ ಮನಮೋಹನ್ ಸಿಂಗ್ರವರು ನಮ್ಮ ದೇಶಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಅಂತ ಹೇಳಿದರೆ ಏನೂ ಅವು ಹೆಚ್ಚಾಗೋದಿಲ್ಲ, ಅತಿಶಯೋಕ್ತಿ ಆಗೋದಿಲ್ಲ. ನಮ್ಮ ಭಾರತಕ್ಕೆ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮನಮೋಹನ್ ಸಿಂಗ್ರವರನ್ನು ಇಂದು ಭಾರತ ಬಹಳಷ್ಟು ನೆನೆಸ್ತದೆ. ಇಂದು ಬದಲಾದ ವಾತಾವರಣದಲ್ಲಿ ನೀವು ಏರ್ಪೋರ್ಟ್ನೊಳಗೆ ಗುಂಪು ಗುಂಪು ಹಳ್ಳಿ ಜನ ಬಂದು ತಮ್ಮ ಮಕ್ಕಳನ್ನು ವಿದೇಶಕ್ಕೆ, ಅದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಉದ್ಯೋಗಕ್ಕಾಗಲಿ ಕಳಿಸೋದನ್ನು ನೋಡಿದಾಗ ಎಲ್ಲರೂ ನಾವು ನೆನಪಿಸ್ಕೊಳ್ಬೇಕಾದದ್ದು ಮನಮೋಹನ್ ಸಿಂಗ್ರವ್ರನ್ನ. ಏನು ಉದಾರತನದ ಒಂದು ಓಪನ್ ಎಕಾನಮಿನ ಪ್ರಾರಂಭ ಮಾಡಿದರು. ಆ ಪ್ರಾರಂಭದಿಂದ ಮನಮೋಹನ್ ಸಿಂಗ್ರ ಆ ಕೊಡುಗೆಯಿಂದ ದೇಶದ ಪರಿಸ್ಥಿತಿಯೇ ಬದಲಾವಣೆ ಆಯಿತು. ನಾವು ಒಂದು ಗಮನಿಸಬೇಕು, ಮಾನ್ಯ ಮನಮೋಹನ್ ಸಿಂಗ್ರವರು ಏನು ಆರ್ಥಿಕ ನೀತಿಯನ್ನು ಕೊಟ್ಟರು, ಜಯಚಂದ್ರ ಮನಮೋಹನ್ ಸಿಂಗ್ರು ಏನು ಆರ್ಥಿಕ ನೀತಿಯನ್ನು ನಮ್ಮ ದೇಶಕ್ಕೆ ಕೊಟ್ಟರಲ್ಲ, ಆ ನೀತಿ ಅವರು ಪ್ರಧಾನಮಂತ್ರಿ ಇದ್ರೋ ಇಲ್ಲೋ, ಅವರು ಫಿನಾನ್ಸ್ ಮಿನಿಸ್ಟರ್ ಇದ್ರೋ ಇಲ್ಲೋ, ಆದರೆ ಮನಮೋಹನ್ ಸಿಂಗ್ರವರು ಕೊಟ್ಟಿರ್ತಕ್ಕಂಥ ನೀತಿಯನ್ನೇ ಎಲ್ಲ ಸರ್ಕಾರಗಳು, ಇನ್ಕ್ಲೂಡಿಂಗ್ ಟುಡೇಸ್ BJP ಗವರ್ಮೆಂಟ್, ಈಸ್ ಫಾಲೋಯಿಂಗ್. ಇದು ಮನಮೋಹನ್ ಸಿಂಗ್ರ ಆರ್ಥಿಕ ನೀತಿಯ ಶಕ್ತಿಯನ್ನು ತೋರಿಸ್ತದೆ. ನನಗೆ ಮನಮೋಹನ್ ಸಿಂಗ್ರ ಜೊತೆಗೆ ಬಹಳ ಒಡನಾಟ ಇತ್ತು ಜ್ಞಾನೇಂದ್ರ ಅವರು. ಐ ಡೋಂಟ್ ನೋ, he was very affectionate to me and I had a great respect for him. ನಾನು ಡೆಲ್ಲಿಗೆ ಹೋದರೆ 2 ಸಲ ಹೋದರೆ ಒಮ್ಮೆ ಅವ್ರನ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ, 3ನೇ ಸಲ ಅವ್ರು ಭೇಟಿಯಾಗಿನೇ ಬರ್ತಿದ್ದೆ. ನಾನು ಅಂಥ ರಾಜಕೀಯ ವಿಶೇಷ ಕೆಲಸಗಳು ಇರ್ತಿರಲಿಲ್ಲ, ಆದರೂ ಆ ಸಂಪರ್ಕವನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ದೆ. ಅವರು ನನ್ನ ಜೊತೆಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದರು. ಅವರ ವ್ಯಕ್ತಿತ್ವ ಹಿಂಗಿತ್ತಲ್ಲ, ಪರ್ಹ್ಯಾಪ್ಸ್ ನಾವ್ಯಾರು ಈ ಮ್ಯಾನರಿಸಮ್, ಎಟಿಕೇಟ್ಸ್, ಪೊಲೈಟ್ನೆಸ್, ಗೌರವ ಕೊಡೋದು ಇದಂತೇವಲ್ಲ, ಅವ್ರಿಗೆ ಯಾರೂ ಸರಿಸಾಟಿ ಆಗೋದಿಲ್ಲ. ಅಂಥ ದೊಡ್ಡ ಸುಸಂಸ್ಕೃತ ವ್ಯಕ್ತಿ, ರಾಜಕಾರಣಿ, ಅಧಿಕಾರಿ ಇವತ್ತು ಯಾರಾದರೂ ಇದ್ದರೆ ಅದು ಮನಮೋಹನ್ ಸಿಂಗ್ರವರು. ಮನಮೋಹನ್ ಸಿಂಗ್ರವ್ರನ್ನ ಅವರು ಜಗತ್ತಿಗೆ ಎಷ್ಟು ದೊಡ್ಡ ಸೇವೆ ಮಾಡಿದ್ರು ಅನ್ನೋದನ್ನು ನಾವೆಲ್ಲ ಅಮೇರಿಕಾದವ್ರು ಏನು ಹೇಳ್ತಾ ಇದ್ರು ಅದರಿಂದ ತಿಳ್ಕೊಂಡಿದ್ದೀವಿ. ಒಮ್ಮೆ ಬರಾಕ್ ಒಬಾಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಪತ್ರಿಕಾಕರ್ತರು ಹೋಗ್ತಾರೆ. he wanted comparison of various prime ministers of India in his view. ಬರಾಕ್ ಒಬಾಮಾ ಅವರ ಅಭಿಪ್ರಾಯದೊಳಗೆ ನಮ್ಮ ದೇಶದ ಬೇರೆ ಬೇರೆ ಪ್ರಧಾನಮಂತ್ರಿಗಳ ಬಗ್ಗೆ ಅಭಿಪ್ರಾಯ ಕೇಳಬೇಕಂತೇಳಿ ಅವ ಹೋದವನು. ಸಹಜವಾಗಿ ಈಗಿದ್ದ ಪ್ರಧಾನಮಂತ್ರಿಗಳನ್ನು ಕೇಳಿರ್ತಾರೆ. ಅವಾಗ ಬರಾಕ್ ಒಬಾಮಾ ಆ ಪ್ರಶ್ನೆಯನ್ನು ಬದಿಗೆ ಸರಿಸಿ ಮನಮೋಹನ್ ಸಿಂಗ್ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, if America has come out of the problem of great serious economy,
It is only because of advice and guidance of Manmohan Singh. That is the great Prime Minister I have seen of India. ಅಂದರೆ ಯಾವ ಎತ್ತರದ ವ್ಯಕ್ತಿ ಮನಮೋಹನ್ ಸಿಂಗ್ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ಇವತ್ತು ನಾವು ನೋಡ್ತೀವಿ ಮನಮೋಹನ್ ಸಿಂಗರಿಗೆ ಮೌನಿ ಬಾಬಾ ಲೈಟ್, ಎಷ್ಟು ಲೈಟ್ ಮಾತಾಡಿದ್ರು ಅಂದರೆ ಅಷ್ಟು ಲೈಟ್ ಮಾತಾಡಿದರು, ಮೇ ಬಿ ಬಿಕಾಸ್ ಆಫ್ ಪೊಲಿಟಿಕ್ಸ್. ಆದರೆ ಅವರು ಮೌನಿ ಬಾಬಾ ಅಲ್ಲ, ಜ್ಞಾನಿ ಬಾಬಾ ಆಗಿದ್ದರು. ಭಾಳ ನೋವಿನ ಸಂಗತಿ ಅಂದರೆ ಮನಮೋಹನ್ ಸಿಂಗರಿಗೆ ಇಡಿ ನೋಟಿಸ್ ಕೊಟ್ಟು ಮನಮೋಹನ್ ಸಿಂಗ್ರಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ, ಬಹುಶಃ ದೇಶ ಮಾತ್ರ ಅಲ್ಲ ಜಗತ್ತು ಕಂಡಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಗೆ ಇಡಿ ನೋಟಿಸ್ ಕೊಟ್ಟಿತ್ತು. ಅವಾಗೆಲ್ಲ ಮಾತಾಡ್ತಿದ್ವಿ ನಾವು. ರಾಜಕಾರಣಿಗಳು, ನಾವೆಲ್ಲರೂ ರಾಜಕಾರಣಿಗಳೇ, ನಾವು ಪ್ರಾಮಾಣಿಕರಿರ್ಬೋದು. ಆದರೆ ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ, ನನಗೆ ಗೊತ್ತಿದ್ದಂಗೆ, ಈ ಜೆಟ್ ಟಿಕೆಟ್ಸು, ಏರ್ಲೈನ್ ಟಿಕೆಟ್ಸ್ ಮೊದಲೆಲ್ಲ ನೀವು 10 ಟಿಕೆಟ್ ತೊಗೊಂಡ್ರಿ ಅಂತಂದ್ರೆ ಒಂದು ಪಾಯಿಂಟ್ಸ್ ಕೊಡ್ತಿದ್ರು. ಆ ಪಾಯಿಂಟ್ಸ್ ಮೇಲೆ ಒಂದು ಫ್ರೀ ಟಿಕೆಟ್ ಬರ್ತಿತ್ತು. ಇವನ್ ದೋಸ್ ಫ್ರೀ ಟಿಕೆಟ್ಸ್ he was declaring it to the government. That is the working of Mr. Manmohan Singh. ಅಂತ ವ್ಯಕ್ತಿ ನಾವು ಕಳೆದುಕೊಂಡಿದ್ದೇವೆ. Manmohan Singh, he was not just a Singh, he was a king of the people's praise. ಅಂತ ಮನಮೋಹನ್ ಸಿಂಗ್ರನ್ನ ನಾವು ಕಳೆದುಕೊಂಡಿದ್ದೇವೆ. ಈಗಾಗಲೇ ಮೊನ್ನೆ ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ರು, ಅವ್ರ ಹೆಸರಲ್ಲಿ ಏನಾದರೂ ವಿಶ್ವವಿದ್ಯಾಲಯಗಳಲ್ಲಿ ಆಗಬೇಕು ಅಂತೇಳಿ. ನೋ, ದಟ್ ವಿಲ್ ನಾಟ್ ಬಿ ಅಪ್ರಾಪ್ರಿಯೇಟ್. ಇಟ್ ವಿಲ್ ಬಿ ಸ್ಮಾಲ್ ಇಫ್ ಯು ಡೂ ಸಮಥಿಂಗ್ ಇನ್ ದಿ ಯೂನಿವರ್ಸಿಟಿ. at least Karnataka, which is benefited by his very policies. ಇವತ್ತು ದೇಶದಲ್ಲಿ ಯಾವುದರ ಅತಿ ಹೆಚ್ಚು ಮನಮೋಹನ್ ಸಿಂಗ್ರ ನೀತಿಯಿಂದ ಲಾಭ ಗಳಿಸಿಕೊಂಡಿದ್ದಿದ್ರೆ ಅದು ಕರ್ನಾಟಕ, ನಂತರ ಮುಂಬೈ ಅಥವಾ ತೆಲಂಗಾಣ ಅಥವಾ ಯಾವುದಾದ್ರೂ ಬರ್ಬೋದು. ಆದರೆ ಅತ್ಯಂತ ಹೆಚ್ಚು ಲಾಭ ಪಡೆದಿರ್ತಕ್ಕಂಥ ನಾವು ಮನಮೋಹನ್ ಸಿಂಗ್ರ ಹೆಸರಲ್ಲೇ ಒಂದು ಅರ್ಥಶಾಸ್ತ್ರದ ಅಧ್ಯಯನ ಫೌಂಡೇಶನ್ ಮಾಡಬೇಕು, ಅದು ವಿಶ್ವವಿದ್ಯಾಲಯದ ಮಟ್ಟದ್ದೇ ಆಗಿರಬೇಕು ಅನ್ನೋದು ಸಲಹೆಗಳು ಬಹಳಷ್ಟಿವೆ. ಆ ಸಲಹೆಯನ್ನು ಸಹಿತ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಸಹಿತ ಹೇಳ್ತಾ, ಇವತ್ತು ಅಧ್ಯಕ್ಷರೇ ತಾವು ತಮ್ಮ ಸಂತಾಪ ಸೂಚನೆಯೊಳಗೆ ನಮ್ಮನ್ನು ಅಗಲಿರ್ತಕ್ಕಂಥ ಎಂ ಶ್ರೀನಿವಾಸರ ಬಗ್ಗೆ, ಜಯವಾಣಿ ಮಂಚೇಗೌಡರ ಬಗ್ಗೆ, ಶ್ಯಾಮ್ ಬೆನಗಲ್ ಅವ್ರ ಬಗ್ಗೆ, ನಾ ಡಿಸೋಜಾ ಅವ್ರ ಬಗ್ಗೆ, ಸುಕ್ರಿ ಬೊಮ್ಮಗೌಡರ ಬಗ್ಗೆ ತಾವು ನಿರ್ಣಯವನ್ನು ಮಂಡಿಸಿದ್ದೀರಿ. ಈ ಎಲ್ಲ ವ್ಯಕ್ತಿಗಳು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸೇವೆ ಮಾಡಿದವರು, ಕಲಾಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಅವರ ಆತ್ಮಕ್ಕೂ ಚಿರಶಾಂತಿಯನ್ನು ಕೋರಿ ಮನಮೋಹನ್ ಸಿಂಗ್ರವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ ಸಲ್ಲಿಸಿ ತಮ್ಮ ಈ ಸಂತಾಪಕ್ಕೆ ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ. ಜಾನೇಂದ್ರ. ಸನ್ಮಾನ್ಯ ಅಧ್ಯಕ್ಷರೇ, ತಾವೇನು ಇವತ್ತು ಸಂತಾಪ ಸೂಚಕ ನಿರ್ಣಯವನ್ನು 6 ಜನರ ಬಗ್ಗೆ ತಂದಿರತಕ್ಕಂಥ ನಿರ್ಣಯವನ್ನು ಬೆಂಬಲಿಸಿ ಮನಮೋಹನ್ ಸಿಂಗ್ ಅವರ ಬಗ್ಗೆ ಅನೇಕ ಹಿರಿಯರು ಮಾತಾಡಿದ್ದಾರೆ. ನಾನು ಹೆಚ್ಚು ಮಾತನಾಡೋದಿಲ್ಲ. ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಅದು. ಈ ದೇಶದ ಆರ್ಥಿಕತೆಯ ಮಗ್ಗಲನ್ನು ಬದಲಾಯಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ರಾಷ್ಟ್ರದ ಇವತ್ತಿನ ಪರಿಸ್ಥಿತಿಗೆ ಅವರ ಕೊಡುಗೆ ಬಹಳ ದೊಡ್ಡದು. ನಾವು ಒಂದ್ಸರಿ ಡೆಲಿಗೇಷನ್ ಹೋಗಿದ್ವಿ, ಯಡಿಯೂರಪ್ಪನವ್ರು ಕರ್ಕೊಂಡು ಹೋಗಿದ್ರು ಒಂದು 2-3 ಸಬ್ಜೆಕ್ಟ್ ಬಗ್ಗೆ. ಒಂದು ಅದರಲ್ಲಿ ಅಡಿಕೆ ಕೂಡ ಇತ್ತು, ನನ್ನನ್ನು ಕರ್ಕೊಂಡು ಹೋಗಿದ್ರು. ಅವತ್ತು ಸಿದ್ದರಾಮಯ್ಯನವರಿದ್ದರು, ಖರ್ಗೆ ಅವರಿದ್ದರು, ಯಡಿಯೂರಪ್ಪನವರಿದ್ದರು, ಕೆಲವರೆಲ್ಲ ಇದ್ವಿ. ನಾವು ಮಾತಾಡುವಾಗ ಸಂದರ್ಭದಲ್ಲಿ ಅಡಿಕೆ ಬಗ್ಗೆ ಪ್ರಸ್ತಾಪ ಬಂತು. ಅಡಿಕೆಯನ್ನು ಬ್ಯಾನ್ ಮಾಡ್ತಾರೆ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರ ಸುದ್ದಿ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಬ್ಯಾನ್ ಮಾಡಬಾರ್ದು ಅಂತ ಹೇಳಿದ್ವಿ. ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ವಿ. ಅವಾಗ ಮನಮೋಹನ್ ಸಿಂಗ್ ಅವರು ಕೇಳಿದ್ರು, ರೈತರಿಗೆ ಯಾಕೆ ತೊಂದರೆ ಆಗ್ತದೆ ಇದರಿಂದ ಅಂತ. ಆಮೇಲೆ ವಿವರಿಸಿದ್ವಿ ಅವರಿಗೆ.
ರೈತರ ಬೆಳೆ ಅದು ಅಡಿಕೆ ಅಂತೇಳಿ ಹೇಳಿ ಕ್ಯಾಂಪ್ಕೋ ಸಂಸ್ಥೆಯ ಒಂದು ಲೆಟರ್ ಹೆಡ್ನಲ್ಲಿ ಅಡಿಕೆ ಮರ ಇತ್ತು, ಅದನ್ನು ತೋರಿಸಿದ್ವಿ ಅವರಿಗೆ. ಅವ್ರು ಆಶ್ಚರ್ಯಪಟ್ಟರು, ರೈತರಿಗೆ ತೊಂದರೆ ಆಗ್ತದೆ ಇದರಿಂದ, ಹಾಗಾದರೆ ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಮಾತು ಹೇಳಿಬಿಟ್ರು, ಕ್ಲೋಸ್ ಅಲ್ಲಿಗೆ. ಅವತ್ತು ಆಮೇಲೆ ಏನು ಮಾಡಲಿಲ್ಲ ಅದಕ್ಕೆ. ಅದನ್ನು ನಾನು ಭಾಳ ಹತ್ತಿರದಿಂದ ಅವ್ರ ಜೊತೆಗೆ ಮಾತನಾಡಿರ್ತಕ್ಕಂಥ ಒಂದು ಸಂದರ್ಭ ಇವತ್ತು. ಮತ್ತೆ ಟೈಮ್ ಆಯ್ತು, ರೆಡ್ಡಿ ಅವರು ಕೂತ್ಕೊಳ್ಳಿ, ಒಂದು ಸೈಡ್ ಕೂತ್. ಆದ್ರಿಂದ ಶರಣ್ ನಿಮಗೆ ಸೀಟಲ್ಲಿ ಕೂತ್ಕೊಳ್ಳಿ ಮಾಡ. ಖಂಡಿತವಾಗೂ ತಮಾಷೆ ಈ ದೇಶ ನೆನಪಿಟ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಅದು. ಹಾಗೇನೆ ಅಧ್ಯಕ್ಷರೇ, ನನ್ನ ಕ್ಷೇತ್ರದಲ್ಲಿ ಬಹಳ ವರ್ಷ ಇದ್ದಂಥ ನಾಡ್ ಡಿಸೋಜ ಅವರು ವರಾಯಿ ಪ್ರಾಜೆಕ್ಟ್ ಆಗುವಾಗ ವರಾಯಿ ಪ್ರಾಜೆಕ್ಟಿನ ಒಂದು ಕಚೇರಿ ತೀರ್ಥಹಳ್ಳಿಯಲ್ಲಿತ್ತು. ಸುಮಾರು ಒಂದು 5-6 ವರ್ಷ ಅಲ್ಲಿದ್ದರು. ಸಂಜೆ ಅಷ್ಟೊತ್ತಿಗೆ ನಾನು ಅವರು ಎಲ್ಲ ಒಂದು ಕನ್ನಡ ಪ್ರಭಾದ ಏಜೆಂಟ್ರಿದ್ರು, ಒಬ್ರು ರಾಮಕೃಷ್ಣ ಅಂತ, ಅವ್ರದ್ದು ಒಂದು ಚಿಕ್ಕ ಅಂಗಡಿ, ಪುಸ್ತಕದ ಅಂಗಡಿ, ಅದರಲ್ಲಿ ಕೂತ್ಕೊಳ್ತಿದ್ವಿ ಲೋಕಾಭಿರಾಮವಾಗಿ ಮಾತನಾಡುವಾಗ. ಅವರು ಮುಳುಗಡೆ ರೈತರ ಬಗ್ಗೆ, ಮುಳುಗಡೆಯ ವ್ಯವಸ್ಥೆಯ ಬಗ್ಗೆ ಮನಮುಟ್ಟುವ ರೀತಿಯಲ್ಲಿ ಮಾತಾಡ್ತಿದ್ರು. ಯಾಕಂದರೆ ಅವರು ವರಾಯಿ ಪ್ರಾಜೆಕ್ಟಿನ ಇಡೀ ಏರಿಯಾದಲ್ಲಿ, ಶರಾವತಿ ಪ್ರಾಜೆಕ್ಟನ್ನು ಇಡೀ ಏರಿಯಾದಲ್ಲಿ ಸುತ್ತಾಡಿದಂಥವ್ರು. ಆ ಒಂದು ಪ್ರಾಜೆಕ್ಟಿನ ಪ್ರತಿ ಹಂತದಲ್ಲೂ ಕೂಡ ಅವರಿದ್ದರು. ಒಬ್ಬ ಸಾಹಿತಿಯಾಗಿ ಅದನ್ನು ರೆಕಾರ್ಡ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು. ಅವರ ಪ್ರತಿಯೊಂದು ಕಾದಂಬರಿಯಲ್ಲೂ ಕೂಡ ಅದು ಬರ್ತದೆ. ನಾವು ಒಂದು ಡ್ಯಾಮ್ ಕಟ್ತೇವೆ, ಮುಳುಗಡೆ ಆಗ್ತದೆ, ಅಲ್ಲಿ ಮುಳುಗಡೆ ಆಗುವಂಥ ರೈತರಿಗೆಲ್ಲ ಕಂಪನ್ಸೇಷನ್ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟಿದ್ದೇವೆ ಅಂತ ಹೇಳಿ ಹೊರಡಿಸ್ತೇವೆ, ಅಲ್ಲಿಂದ ಹೊರಗೆ ಹಾಕ್ಬಿಡ್ತೇವೆ. ಆದರೆ ಅವರ ಪುಸ್ತಕದಲ್ಲಿ ಬರೀತಾರೆ, ನಾವು ಕೂಡ ನೋಡಿದ್ದು, ನನ್ನ ಕ್ಷೇತ್ರದಲ್ಲಿ 3 ಪ್ರಾಜೆಕ್ಟ್ಗಳು ಬರ್ತದೆ. ನಾವು ಕೊಡುವಂಥ ದುಡ್ಡು ಯಾವ ಲೆಕ್ಕಕ್ಕೂ ಅಲ್ಲ, ಕಂಪನ್ಸೇಷನ್ ಯಾವ ಲೆಕ್ಕಕ್ಕೂ ಅಲ್ಲ. ಆ ಜಮೀನಿನ ಮೇಲೆ, ಹುಟ್ಟಿದ ತನ್ನ ಊರಿನ ಮೇಲೆ, ತನ್ನ ಒಂದೊಂದು ಸಾಕಿದ ಒಂದು ಗಿಡದ ಬಗ್ಗೆ ಮೌಲ್ಯ ಕಟ್ಟಲಿಕ್ಕೆ ಆಗೋದಿಲ್ಲ ಹಣದಲ್ಲಿ. ಬಿಟ್ಟು ಹೋಗ್ತಾರೆ. ಆ ದೀಪ ಅನ್ನುವಂಥ ಒಂದು ಕಾದಂಬರಿನಲ್ಲಿ ಬರ್ತದೆ. ಬಿಟ್ಟು ಹೋಗ್ತಾರೆ, ಆ ಜಾನುವಾರುಗಳನ್ನು ಹೊಡ್ಕೊಂಡು ಹೋಗ್ತಾರೆ. ಎಲ್ಲೋ ಬೇರೆ ಕಡೆ ಜಮೀನು ತೊಗೊಂಡಲ್ಲಿ ಇರ್ತಾರೆ. ಜಾನುವಾರುಗಳು ನಿಲ್ಲೋದಿಲ್ಲ, ವಾಪಸ್ ಅಲ್ಲಿಗೆ ಬರ್ತಾವೆ. ಇವತ್ತು ಹೊಸನಗರ, ಸಾಗರ ತಾಲೂಕಿನ ಕಾಡುಗಳಲ್ಲಿ ಆ ಜಾನುವಾರು ಇನ್ನೂ ಕೂಡ ಓಡಾಡ್ತಾ ಇದ್ದಾವೆ, ಅಲ್ಲೇ ಆ ಹುಟ್ಟಿದಂಥ ಜಾಗದಲ್ಲಿ. ಈ ರೀತಿ ಒಂದು ಭಾವನಾತ್ಮಕವಾಗಿ ಆ ಮುಳುಗಡೆ ಮತ್ತು ಸಬ್ಮರ್ಷನ್ ಏರಿಯಾದಲ್ಲಿ ಜನಾಂಗಗಳು ಯಾವ ರೀತಿ ತೊಳಲಾಡ್ತವೆ, ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನ ಅವರು ವರ್ಣಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗೆಯೇ ಸುಕ್ರಿ ಬೊಮ್ಮೇಗೌಡ ಅವರದ್ದು ಕೂಡ ನನಗೆ ಅನಿಸ್ತದೆ, ಮೊನ್ನೆ ಅಧ್ಯಕ್ಷರೇ, ಇವತ್ತು ಸುಕ್ರಿ ಬೊಮ್ಮೇಗೌಡ ಇರ್ಬೋದು, ಮಂಗಳೂರಿನ ಹಾಜಬ್ಬ ಇರ್ಬೋದು, ಸಾಲ್ಮರದ ತಿಮ್ಮಕ್ಕ ಇರ್ಬೋದು, ಸೂಲ್ಗಿತ್ತಿ ನರಸಮ್ಮ ಇರ್ಬೋದು, ಈಗಾಗಲೇ ನಮ್ಮ ನಾಯಕರು ಹೇಳಿದಾಗನೇ ಇವರೆಲ್ಲ ಹೆಬ್ಬೆಟ್ಟು ಹೊತ್ತಕ್ಕಂಥವ್ರು. ಇವ್ರ ಸಾಧನೆ ಭಾಳ ಡಿಗ್ರಿ, ಭಾಳ ಮಾಸ್ಟರ್ ಡಿಗ್ರಿ ಸಂಶೋಧನೆಗಳನ್ನು ಮಾಡಿ ದೊಡ್ಡ ದೊಡ್ಡ ರೆಕಾರ್ಡ್ ಮಾಡಿರ್ತಕ್ಕಂಥವ್ರು ಇವತ್ತು ಪದ್ಮಶ್ರೀ ಪ್ರಶಸ್ತಿಗೆ ಅರ್ಜಿ ಹಾಕ್ಕೊಂತಾರೆ. ಯಾವ ಅರ್ಜಿ ಇಲ್ದಾನೆ ಕೇಂದ್ರ ಸರ್ಕಾರ ಇವರನ್ನು ಹುಡುಕಿ ಇವರ ಸಾಧನೆಗೆ ಒಂದು ಮಾನ್ಯತೆ ಕೊಡ್ತಲ್ಲ, ಇದಕ್ಕೆ ನಾನು ಕೇಂದ್ರದ ಇವತ್ತಿನ ಸರ್ಕಾರವನ್ನು ಅಭಿನಂದಿಸ್ತೇನೆ. ಇವರು ಕಾಡಿನ ಹಕ್ಕಿಗಳು, ಕಾಡಿನ ಪುಷ್ಪಗಳು, ಇವ್ರನ್ನ ಗುರುತಿಸಿ ಇವರಿಗೆ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಸುಕ್ರಿ ಬೊಮ್ಮೇಗೌಡ ಅವರ ಇದರಲ್ಲಿ ಬರ್ತದೆ, ಅವರಿಗೆ ಬಂಗಾರ ಅಥವಾ ವಜ್ರ ಹಿಡಿಯುವ ಇದು ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಅವರು ಒಂದು ಮಣಿ ಸರವನ್ನು ಮೈ ತುಂಬ ಹಾಕ್ಕೊಳ್ತಿದ್ರು. ನನಗೆ ಅದ್ರ ಬಗ್ಗೆ ಆಸಕ್ತಿ ಮತ್ತು ಅದ್ರ ಬಗ್ಗೆ ಅಷ್ಟು ಪ್ರೀತಿ ಅಂತ ಹೇಳಿ ಹೇಳ್ತಾ ಇದ್ರು. ಅವರು ಕೊಟ್ಟಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇಂಥ ಸಾಧಕರ ಎಂ ಶ್ರೀನಿವಾಸ್ ನಮ್ಮ ಜೊತೆಗೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅವ್ರ ಜೊತೆಗೆ ನಾನು 3-4 ವರ್ಷ ಕೆಲಸ ಮಾಡಿದ್ದೀನಿ. ಜಯವಾಣಿ ಮಂಜೇಗೌಡ ಅವರು, ಶ್ಯಾಮ್ ಬೆನಿಗಲ್ ಅವರು, ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಸ್ವಾಮಿ ಅವರು ಫಾಸ್ಟ್ ಟೈಮ್ ಆಯ್ತು. ನಾನು ಹೆಚ್ಚು ಮಾತಾಡಲ್ಲ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ತಾವು ತಂದಿರ್ತಕ್ಕಂಥ ಸಂತಾಪ ಸೂಚವನ್ನು ನಾನು ಸಹ ಹೋಲಾಟೆಡ್ಲಿ ಬೆಂಬಲಿಸ್ತಾ, ನಮ್ಮ
ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಮಾತನಾಡಿದ್ದಾರೆ. ನಾನು ಹೆಚ್ಚು ಮಾತಾಡೋಕ್ಕಲ್ಲ. ಅಪ್ರತಿಮ ಆರ್ಥಿಕ ತಜ್ಞರು. ನಾನು ಅವ್ರ ಪ್ರೈಮ್ ಮಿನಿಸ್ಟರ್ ಆದಾಗ ಲೋಕಸಭಾ ಸದಸ್ಯನಾಗಿದ್ದೊಂದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ. ಅನೇಕ ವಿಚಾರಗಳನ್ನ ಅವರು ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಪೋಸಿಷನ್ ಲೀಡರ್ ಎಲ್ಲರೂ ತಂದಿದ್ದಾರೆ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಹಾಗೆ ಶ್ರೀನಿವಾಸರು ಸ್ವಲ್ಪ ದಿವಸ ನಾವು ಅವರೆಲ್ಲ ಜನತಾದಳದಲ್ಲಿ ಜೊತೆಲಿದ್ದು ಅದನ್ನು ನೆನೆಸ್ಕೋಬೇಕಾಗುತ್ತೆ. ಒಳ್ಳೆ ನೇರವ ಒಂದು ರಾಜಕಾರಣವನ್ನು ಮಾಡ್ಕೊಂಬಂದವರು. ನಮ್ಮ ಜಯವಾಣಿ ಮಂಚೇಗೌಡರು ನಮ್ಮ ಜಿಲ್ಲೆಯವರು, ಅತ್ಯಂತ ಹಿರಿಯ ಒಂದು ರಾಜಕಾರಣದ. ಮೊನ್ನೆ ಈಗ ತಾನೇ ನಮ್ಮ ಎಸ್.ಎಂ. ಕೃಷ್ಣ ಅವ್ರನ್ನ ನಾವು ಕಳ್ಕೊಂಡು ಅದಾದ ನಂತರ ಇವರು ಸಹ ಕಳ್ಕೊಂಡಿದ್ದಾರೆ. ಮಂಚೇಗೌಡರು ಭಾಳ ಹೋರಾಟಗಾರರು. ಹಾಗಾಗಿ ಅವರನ್ನು ಸಹ ನಾನು ಆತ್ಮಕ್ಕೆ ಶಾಂತಿ ಕೇಳ್ತಾ, ಡಿಸೋಜಾ ಅವರು ಮತ್ತು ಶ್ಯಾಮ್ ಬೆನ್ಗಲ್ ಅವರು, ಸಕ್ರಿ ಬೊಮ್ಮೇಗೌಡರು, ಇವರೆಲ್ಲರಿಗೂ ಸಹ ನೀವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲಿಸಿ ಅವರೆಲ್ಲ ಆತ್ಮಕ್ಕೆ ಶಾಂತಿಯನ್ನು ಕೇಳಿ ದಿನಕರ್ ಒಂದು ಫಾಸ್ಟ್. ಮಾನ್ಯ ಅಧ್ಯಕ್ಷರೇ, ತಾವೇನು ಸಂತಾಪ ಸೂಚನೆಯನ್ನು ತಂದಿದ್ದಕ್ಕೆ ನಾನು ಸಹ ಬೆಂಬಲವನ್ನು ಸೂಚಿಸ್ತಾ, ಅದರಲ್ಲೂ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸುಕ್ರಿ ಬೊಮ್ಮಗೌಡ ಇವರ ಬಗ್ಗೆ ತಂದಂಥ ಈ ಒಂದು ಸಂತಾಪ ಸೂಚನೆಗೆ ನಾನು ಮತ್ತೊಮ್ಮೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ, ಶ್ರೀಮತಿ ಸುಕ್ರಿ ಬೊಮ್ಮಗೌಡ ಅವರು ಅಂಕೋಲಾ ಸಮೀಪದ ಬಡಗೇರಿಯ ಅತ್ಯಂತ ಹಿಂದುಳಿದ ಹಲಕ್ಕಿ ಜನಾಂಗದ ಕಡುಬಡ ಕುಟುಂಬದಲ್ಲಿ ಜನಿಸಿದ್ದವರು. ಓದು ಬರಹ ಕಲಿತಿಲ್ಲದವರು ಬಾಲ್ಯದಿಂದಲೇ ಕುಟುಂಬದವರಿಂದ ಸಮುದಾಯದ ಹಾಡು, ಸುಗ್ಗಿ, ಪುಗುಡಿ, ತುರ್ಲೆ ಕುಣಿತವನ್ನು ಕಲಿತಿದ್ದಂಥವರು. ಬದುಕಿನ ನೋವುಗಳನ್ನು ಸಹಜವಾಗಿ ಸ್ವೀಕರಿಸಿದ ಅವರು ಸದಾ ಹಸನ್ಮುಖಿಯಾಗಿದ್ದುಕೊಂಡು ಅವರು ಓಡಾಡುವ ಹಳ್ಳಿ ಕೇರಿ, ಬೆಟ್ಟಗುಡ್ಡ, ಮದುವೆ ಮುಂಜಿ, ಸ್ಥಳೀಯ ಭೂತ ಬೇಡರ ವೇಷ, ಗದ್ದೆ ನಾಟಿ ಕೆಲಸ, ಕರಾವಳಿಯಲ್ಲಿ ಸುರಿದ ಮಳೆ, ಸುಗ್ಗಿ ಹಬ್ಬ, ಹೀಗೆ ಸಾಮಾನ್ಯ ಜನಜೀವನದ ಎಲ್ಲ ಆಚರಣೆಗಳು ಜಾನಪದ ವಸ್ತುವಾಗಿ ಅವರ ಬಾಯಲ್ಲಿ ಹಾಡಾಗಿ ಹೊರಹೊಮ್ಮುತ್ತಿದ್ದವು. ಇವರ ಪ್ರತಿಭೆ ಹಾಡಿಗಷ್ಟೇ ಸೀಮಿತವಾಗಿರದೆ ಪರಂಪರಾಗತ ನಾಟಿ ವೈದ್ಯ ಪದ್ಧತಿಯ ಜ್ಞಾನವನ್ನು ಹೊಂದಿದ್ದ ಅವರು ಪಶುಗಳ ಸೂಲುಗಿತ್ತಿಯ ಕೆಲಸವನ್ನು ಸಹ ಮಾಡುತ್ತಿದ್ದರು. ಹಾಡಿನ ಜೊತೆಗೆ ತರ್ಲೆ ಕುಣಿತ ತಂಡವನ್ನು ಕಟ್ಟಿ ಅಂಕೋಲಾ ಸುತ್ತಮುತ್ತಲಿನ ಹಲಕ್ಕಿ ಜನಾಂಗದ ಅನೇಕರಿಗೆ ಈ ಕಲೆಯನ್ನು ಕಲಿಸಿದರು. ದೇಶದ ವಿವಿಧೆಡೆ ಪ್ರದರ್ಶನ ನೀಡಿ ಕನ್ನಡದ ಜಾನಪದ ಕಲೆಯ ಕಂಪನ್ನು ದೇಶಾದ್ಯಂತ ಹರಡುವಲ್ಲಿ ಸಾಕ್ಷರತಾ ಆಂದೋಲನ, ಸರಾಯಿ ನಿಷೇಧ, ರೈತರ ಹೋರಾಟಗಳಂಥ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಈ ತಂಡ ಜನಜಾಗೃತಿ ಮೂಡಿಸುವಲ್ಲಿ ಮಾಡಿದ ಸಾಧನೆಯ ಹಿಂದೆ ಶ್ರೀಮತಿ ಸುಕ್ರಿಯವರ ಪಾತ್ರ ಮಹತ್ವದಾಗಿದೆ. ಪದ್ಮಶ್ರೀ ಪುರಸ್ಕೃತರ ಜೊತೆಗೆ ಕರ್ನಾಟಕ ಜಾನಪದ ಪ್ರಶಸ್ತಿ, ನಾಡೋಜ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 80ಕ್ಕೂ ಹೆಚ್ಚು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅವರು 2011ರಲ್ಲಿ ಮುಖ್ಯಮಂತ್ರಿಗಳಿಂದ ಬಂಗಾರದ ಪದಕವನ್ನು ಸಹ ಪಡೆದಿದ್ದರು. ಕಾಡಿನ ಹಕ್ಕಿ, ಜಾನಪದ ಕೋಗಿಲೆ ಎಂದೇ ಪ್ರಸಿದ್ಧರಾದ ಶ್ರೀಮತಿ ಸುಕ್ರಿ ಬೊಮ್ಮಗೌಡರು ದಿನಾಂಕ 13/2/25 ನಿಧನ ಹೊಂದಿರುತ್ತಾರೆ ಎನ್ನುವಂಥದ್ದನ್ನು ಮತ್ತು ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ ಎನ್ನುವಂಥದ್ದನ್ನು ಪ್ರಾರ್ಥನೆ ಇದ್ದೇನೆ. ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲವನ್ನು ಸೂಚಿಸ್ತಾ, ವಿಶೇಷವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬರ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗಿದ್ದಾರೆ. ಅದು ಒಂದು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 1991 ಇಸ್ವಿನಲ್ಲಿ ಅವರು ಯಾವಾಗ ಈ ರಿಫಾರ್ಮ್ಸ್ಗಳನ್ನ ತರ್ತಾರೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಪಾಲಿಸಿ ಜೊತೆಗೆ ಇವತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ನಾವೇನು ಹೇಳ್ತೀವಿ, ಇದು ಅವ್ರ ಮೂಲಕನೇ ಆಗಿರ್ತಕ್ಕಂಥದ್ದು. ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವಿಶೇಷವಾಗಿ ಅವ್ರು ತಂದಿರ್ತಕ್ಕಂಥದ್ದು ಅಂದರೆ ಟ್ರಾನ್ಸ್ಪರೆಂಟ್ ಇರಬೇಕು, ಎಫಿಷಿಯೆಂಟ್ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೆಕ್ ಡಿವನ್ ಇದು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಲಿಕ್ಕೆ ಮನಮೋಹನ್ ಸಿಂಗ್ ಅವರು ಕಾರಣ ಅಂತ ಈ ಸಂದರ್ಭಕ್ಕೆ ಹೇಳ್ತಾ, ಅಶೋಕ್ ಅಣ್ಣವ್ರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಹೇಳ್ತಾರೆ. ಭಾಳಷ್ಟು ಜನ ಸಚಿವರುಗಳಾದಂಥ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ ಆದಂಥ ಸಚಿವರ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟ ಪರಿಸ್ಥಿತಿ ಇರತಕ್ಕಂಥ ದೇಶದ ವ್ಯವಸ್ಥೆಯಲ್ಲಿ ಆಗಿನ ಕಾಲದಲ್ಲಿ ಕೇವಲ $6 ಬಿಲಿಯನ್ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಈ ಫಾರಿನ್ ರಿಸರ್ವ್ಸ್ ಕೇವಲ 2 ವಾರ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಆಗ್ತಕ್ಕಂಥ ನಮ್ಮ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಅವತ್ತು ಹೋಗಿ 20 ಟನ್ನ ಬಂಗಾರವನ್ನು ಬೇರೆ ದೇಶಕ್ಕೆ
ವಿಶೇಷವಾಗಿ ಬ್ರಿಟನ್ನಲ್ಲಿ ಒತ್ತಿಟ್ಟು ಸುಮಾರು $400 ಮಿಲಿಯನ್ ತಂದಿರತಕ್ಕಂಥ ಮನಮೋಹನ್ ಸಿಂಗ್ ಅವರ ಪಾಲಿಸಿ ಅಲ್ಲಿಂದ ಪ್ರಾರಂಭ ಆಗಿರತಕ್ಕಂಥದ್ದು. ಇವತ್ತು $4 ಟ್ರಿಲಿಯನ್ ಈ ದೇಶದ ವ್ಯವಸ್ಥೆ ಬರಬೇಕಾಗಿದ್ರೆ ಮನಮೋಹನ್ ಸಿಂಗ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಅದರ ಜೊತೆಗೆ RTI ಆಗಿರ್ಬೋದು, NRHM ಆಗಿರ್ಬೋದು, ಮನ್ರೇಗಾ ಆಗಿರ್ಬೋದು. ಮನ್ರೇಗಾದ ನಾನು ಸ್ವಲ್ಪ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಲೇಬರ್ ಡಿಗ್ನಿಟಿ ಅಂತ ನಾವು ಹೇಳ್ತೀವಿ. ನಾನು ಮೈನಿಂಗ್ನಿಂದ ಬಂದಿರತಕ್ಕಂಥವನು. ಇವತ್ತು ನರೇಗಾ ಮುಖಾಂತರ ಇವತ್ತು $350 ಗಂಡ ಆಳಿಗೆ ಹೆಣ್ಣಾಳಿಗೆ ಸಮವಾಗಿ ಈ ಭಾರತ ದೇಶದಲ್ಲಿ ಸಿಗ್ತಾ ಇದ್ರೆ, ಇವತ್ತು 20 ಕೋಟಿಗೂ ಹೆಚ್ಚು ಜನರು ಈ ನರೇಗಾದಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಕೊಡುಗೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದರ ಜೊತೆಗೆ 2008ನೇ ಇಸ್ವಿಯಲ್ಲಿ NI ಮಾಡಿರ್ತಕ್ಕಂಥದ್ದು, ರೈಟ್ ಟು ಎಜುಕೇಶನ್ ತಂದಿರತಕ್ಕಂಥದ್ದು, ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರತಕ್ಕಂಥದ್ದು, ಕೊನೆಯದಾಗಿ ಫಾರ್ಮರ್ಸ್ ಬಿಲ್, ಫಾರ್ಮರ್ಸ್ ವೇವರ್ ಸುಮಾರು 71,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ರ ಜೊತೆಗೆ ಸುಮಾರು $105 ಬ್ಯಾರೆಲ್ ಖರೀದಿ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಅವರ ಅವಧಿಯಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಕೋಟಿ ಸಬ್ಸಿಡಿ ಕೊಡೋದ್ರ ಮುಖಾಂತರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬೆನ್ನೆಲುಬಾಗಿ ಕೆಲಸ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು. ಅದರ ಜೊತೆಗೆ ತಾವು ಏನು ಸಂತಾಪ ಸೂಚನೆ ಬೇರೆ ಮಾನ್ಯರದೆಲ್ಲ ತಂದಿದ್ದೀರಿ. ವಿಶೇಷವಾಗಿ ನಮ್ಮ ಮನಮೋಹನ್ ಸಿಂಗ್ ಅವ್ರ ಜೊತೆಗೆ ಶ್ರೀನಿವಾಸ್ ಅವರು, ಆಮೇಲೆ ಮುಂಚೂಣಿಗೌಡರವರು, ಶ್ಯಾಮ್ ಬೆನ್ಗಲ್ ಅವರು, ಡಿಸೂಜಾ ಅವರು, ಸುಕುರಿ ಬೊಮ್ಮನಗೌಡ ಅವರು, ಇವ್ರ ಬಗ್ಗೆ ಎಲ್ಲರ ಬಗ್ಗೆ ಸಂತಾಪ ಸೂಚನೆ ತಂದಿದ್ದರು. ನಾನು ಅವರೆಲ್ಲರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲ ಬೇಗ ಫಾಸ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲಿಸ್ತಾ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭೇಟಿ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ 2-3 ಸಾರಿ ನನಗೆ ಸಿಕ್ಕಿದ್ದು. ಸನ್ಮಾನ್ಯ ಅಧ್ಯಕ್ಷರೇ, 2013ರಲ್ಲಿ ನಾನು ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ಪದೇ ವಿಸಿಟ್ ಮಾಡ್ತಾ ಇದ್ರು. ಆಗ ನಾನು ಮಾಜಿ ಪ್ರಧಾನಮಂತ್ರಿಗಳು ವಿಸಿಟ್ ಮಾಡಿದ್ರೆ ಏನಂತೆ, ಹಾಲಿ ಪ್ರಧಾನಮಂತ್ರಿಗಳನ್ನ ಕ್ಷೇತ್ರಕ್ಕೆ ಕರೆಸ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ತಮಾಷೆಗೆ ಹೇಳ್ತಾ ಇದ್ದೆ. ಕ್ಯಾನ್ವಾಸ್ ಮಾಡಿದಂಥ ಸಂದರ್ಭದಲ್ಲಿ 1 ವಾರದಲ್ಲೇ ನನಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಆದೇಶ ಬಂತು, ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರೋಗ್ರಾಮ್ನ ನೀವು ಕಾನ್ಸ್ಟಿಟ್ಯೂನ್ಸಿಲಿ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿ. ಆಗ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮಾಡಿದಂಥ ಸಂದರ್ಭ, ಅವ್ರು ನಡೆದಂಥ ರೀತಿ, ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ಒಂದು ED ಕೇಸ್ ಆಗಲಿಲ್ಲ, ಒಂದೇ ಒಂದು CBI ತನಿಖೆ ಆಗಲಿಲ್ಲ, ಯಾವ ರಾಜಕಾರಣಿಗಳ ಮೇಲೆ ಮನಮೋಹನ್ ಸಿಂಗ್ ಅವರು ಮಾಡಲಿಲ್ಲ. ಅಂತ ಸೌಮ್ಯ ಸ್ವಭಾವದ ಮನಮೋಹನ್ ಸಿಂಗ್ ಅವರನ್ನ ಹತ್ತಿರತೆಯಿಂದ ನೋಡ್ತಕ್ಕಂಥ ಅವಕಾಶ ಕೂಡ ನನಗೆ ಒಂದ್ಸಾರಿ ಒದಗಿ ಬಂತು. ಎರಡನೇದು ಡಾಕ್ಟರ್ ಎಂ ಶ್ರೀನಿವಾಸರವರು. ನಾನು ಸಹ ಅವ್ರ ಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ಎಲೆಕ್ಷನ್ನಲ್ಲಿ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಸುಮಾರು 13 ಲಕ್ಷ ವೋಟರ್ಸ್ ಇರ್ತಕ್ಕಂಥ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರ. ಆಗ ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ರು, ಸರ್ ಈ ಕಡೆ ಒಂದ್ ಕಡೆ R ಅಶೋಕ್ರವರು, ಒಂದ್ ಕಡೆ ಎಂ ಶ್ರೀನಿವಾಸರವರು, ಇವ್ರ ಮಧ್ಯದಲ್ಲಿ ನನ್ನ ಕಂಟೆಸ್ಟ್ ಮಾಡ್ತಕ್ಕಂಥ ಅವಕಾಶ ಬೇಡಿ ಅಂತ. ನಿನ್ನ ರಿಸಲ್ಟ್ ಏನಾರು ಆಗ್ಲಿ ಹೋಗಯ್ಯ, ಶ್ರೀನಿವಾಸ್ ಪರವಾಗಿಲ್ಲ, ಅಶೋಕ್ ಪರವಾಗಿಲ್ಲ, ನೀನು ಕಂಟೆಸ್ಟ್ ಮಾಡು ಅಂತ ಹೇಳಿದ್ರು. ಆಗ ಕಂಟೆಸ್ಟ್ ಮಾಡಿ ಆ ಶ್ರೀನಿವಾಸರವರು ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಕೆಲಸ ಇರ್ಬೋದು ಸನ್ಮಾನ್ಯ ಅಧ್ಯಕ್ಷರೇ. 13 ಲಕ್ಷ ಪಾಪ್ಯುಲೇಷನ್ ವೋಟರ್ಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಲೀಡರ್ಗಳು ಕೂಡ ಅವರು ಅಟ್ರಾಸಿಟಿ ಕೇಸನ್ನ ಮಾಡಲಿಲ್ಲ. 100 ಜನ ಲೀಡರ್ಗಳನ್ನ ಬೆಳೆಸ್ತಕ್ಕಂಥದ್ದನ್ನ ಎಂ ಶ್ರೀನಿವಾಸರವರು ಮಾಡಿದ್ರು. ನನಗೂ ಅವ್ರಿಗೂ ಸ್ವಲ್ಪ ಲ್ಯಾಂಡಲ್ಲಿ ಡಿಸ್ಪ್ಯೂಟ್ ಬಂದ್ರು ಕೂಡ ಯಾವತ್ತೂ ಕೂಡ ನನಗೆ ತೊಂದರೆ ಮಾಡ್ತಕ್ಕಂಥ ಅವಕಾಶ ಕೊಡಲಿಲ್ಲ. ಆಮೇಲೆ BDA ಮೆಂಬರ್ ಆದಂಥ ಸಂದರ್ಭದಲ್ಲಿ ನಮ್ಮ ಎಂಟೈರ್ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರಿಗೂ BDA ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡಿದಂಥ ಒಬ್ಬ ಶಾಸಕ. ಅದರಿಂದ ಇವತ್ತು ಅವ್ರನ್ನ ಕಳ್ಕೊಂಡು ಉತ್ತರ ವಿಧಾನಸಭಾ ಕ್ಷೇತ್ರ ಇವರಿಂದ 100 ಜನ ಲೀಡರ್ಗಳು ಬೆಳೆದಿರ್ತಕ್ಕಂಥದ್ದನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ. ಅದೇ ತರ ಜಯವಾಣಿ ಮಂಚೇಗೌಡರು ಇರ್ಬೋದು, ಶ್ಯಾಮ್ ಬೆನ್ಗಲ್ ಇರ್ಬೋದು, ನಾಟ್ ಡಿಸೋಜರ್ ಇರ್ಬೋದು, ಮತ್ತೆ ಸುಗ್ರಿ ಬೊಮ್ಮೇಗೌಡ ಇರ್ಬೋದು, ತಾವು ತಂದಂತ ಸಂತಾಪ ಸೂಚನೆಗೆ ಸಂಪೂರ್ಣ ಬೆಂಬಲ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಬಹುತೇಕ ಪ್ರದೀಪ್ ಈಶ್ವರ್ ಅವರು, ನಮ್ಮ ಕೋಟಿಗೆ ಶ್ರೀನಿವಾಸ್ ಅವರು, ಮುನಿತನ ಮುನ್ರಾಜ್ ಎಲ್ಲ ಕೇಳಿದ್ದಾರೆ. ಸಮಯ ಅವಕಾಶ ಕಡಿಮೆ ಇದ್ದ ಕಾರಣ ಈಗ ಮರ್ತರ ಗೌರವ 1 ನಿಮಿಷ ಮೌನ ಆಚರಿಸಬೇಕು ಕೊಡ್ತಾ.
ಈಗ ತದನಂತರ BSc ಮೀಟಿಂಗ್ ಇದೆ. ಅದಕ್ಕೆ ಮುಂಚೆ ಮೃತರ ಗೌರವವನ್ನು ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆಯ ಪ್ರತಿಯನ್ನು ಮೃತ ಕುಟುಂಬಕ್ಕೆ ಕಳಿಸಲಾಗುವುದು. ಈಗ BSc ಮೀಟಿಂಗ್ ಇದೆ. ಬಹುಶಃ ಎಲ್ಲ ನಾವು ಪುಸ್ತಕ ಮಳಿಗೆ ತಾವೆಲ್ಲ ಶಾಸಕರು ಅವೆಲ್ಲ ಭೇಟಿ ಕೊಡಬೇಕು, ಖರೀದಿಸಬೇಕು. ನಾಳೆ ನಾನು ಕೇಳ್ತೇನೆ ಎಷ್ಟು ಜನ ಖರೀದಿ ಮಾಡಿದೆ ಅಂತೇಳಿ. ಈಗ ಈ ಸದನವನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ. ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಓ ಗಣಪ ನಿಡನಂಗ ಸುಖ. ಬಂದೆವು ನಾವು ನಿಮ್ಮ ಚರಣಕ ನಿಡನಂಗ ಸುಖ. ಓ ಗಣಪ ನಿಡನಂಗ ಸುಖ. ಗೀಯ ಗಾಗ ಗಿಯ 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 ಗಾಗ ಗಿಯ 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 ಗಾ ಹೇ ಗಾ ಗಿಯ ಗಾ ಹೇ ಗಿಯ 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 ಗಾ. ನಿನ್ನನ್ನು ನೋಡಲು ಬಂದೆವು ಗೀಗೆ, ನಿಮ್ಮನ್ನು ನೋಡಿ ಹಾಡೆವು ಗೀಗೆ. ನಿಮ್ಮನ್ನು ನೋಡಲು ಬಂದೆವು ಗೀಗೆ, ನಿಮ್ಮನ್ನು ನೋಡಿ ಹಾಡೆವು ಗೀಗೆ. ಬಂದ ಕಷ್ಟ ದೂರವಾಗಿ ಹೋಗಲಪ್ಪ ಮಾಯವಾಗಿ ಬೇಡ